ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ಫ್ಲಾಗ್ ಬಂದುಬಿಟ್ಟು ಗುರುವಾರ ಆಗಲೇ ಟೈಮು 12:30 ಏನಾಗಿತ್ತು. ಆಗ ನೋಡ್ಬೋದು ನಮ್ಮ ಕಡೆ ಸ್ವಲ್ಪ ಮಳೆ ಬರ್ತಾ ಇದೆ. ಅದಕ್ಕೆ ಬಿಸಿಲೇ ಇಲ್ಲ, ಲೈಟಾಗಿ ಬಿಸಿಲು ಬರ್ತಾ ಇತ್ತು. ಇದು ಬಂದುಬಿಟ್ಟು ದಿವಾನ್ ಕಾಟ್ ತೊಗೊಳೋಣ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ದೆ ಟೆಂಪೋ. ಇದು ಕಬೋರ್ಡ್ ಥರ ಇರುತ್ತಲ್ಲ, ಅದು ನನಗೆ ಸ್ವಲ್ಪ ತುಂಬ ಅವಶ್ಯಕತೆ ಇತ್ತು. ಅದು ಬಟ್ಟೆ ಇಟ್ಕೊಳ್ಳೋದು ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಅಲ್ಲಿ ಸೆಲ್ಫಲ್ಲಿ ಬಟ್ಟೆ ಇಟ್ಕೊಂಡ್ರೆ ನಮ್ಮ ಬೆಕ್ಕು ಹೋಗಿ ಹೋಗಿ ಮಲ್ಕೊಳ್ತಿತ್ತ. ಅದ್ರ ಕೂದಲೆಲ್ಲ ಸುಮ್ಮನೆ ಬಟ್ಟೆಗೆಲ್ಲ ಆಗ್ತಾಯಿತ್ತು. ಒಂದ್ಸರಿ ನನಗಂತೂ ಅದು ಆ ಕೂದಲು ಸ್ವಲ್ಪ ಬಾಯಲ್ಲೇ ಹೋಗ್ಬಿಟ್ಟಿದ್ದು. ಮತ್ತೆ ನೋಡಿದಾಗ ಬೆಕ್ಕಿನ ಮರಿ ಕೂದಲಾಗಿತ್ತು. ಅದಕ್ಕೆ ಭಯ ಅನಿಸ್ಬಿಡ್ತು. ನೋಡಿ, ಇದೇ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ಮುಂದೆ. ಎಷ್ಟು ಕೂದಲು ನುಂಗಿರ್ತೀವಿ ನಮಗೆ ಗೊತ್ತಿರಲ್ಲ ಅಂತೇಳ್ಬಿಟ್ಟು ಬಂದಿದ್ರಲ್ಲ, ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ತೊಗೋಬೇಕು ಅಂತೇಳ್ಬಿಟ್ಟು. ಕೊನೆಗೂ ಸಿಕ್ತು, ತೊಗೊಂಡೆ. ಇದ್ರ ಕಾಸ್ಟ್ ಬಂದುಬಿಟ್ಟು 2300 ರೂಪಾಯಿ. ಅವರು ಜಾಸ್ತಿ ಹೇಳಿದರು, 4000 5000 ಆ ಥರ ಎಲ್ಲ ಹೇಳಿದರು. ಅಷ್ಟರೆಲ್ಲ ನಾವು ಕೊಟ್ಬಿಡ್ತೀವ? ಕೊಡೋಕ್ಕಾಗಲ್ಲ. ಆದರೆ ಎಷ್ಟು ಬೆಳ್ಳು ಬಾಳುತ್ತೋ ಅಷ್ಟು ಮಾತ್ರ ಕೊಡೋಕ್ಕೆ ಸಾಧ್ಯ. ನೋಡ್ಬೋದು, ಒಳಗೆ ಎರಡು ಕಬೋರ್ಡ್ ಇದೆ, ಈ ಕಡೆ ಸೈಡು. ತುಂಬ ಜಾಗ ಚೆನ್ನಾಗಿದೆ, ಫುಲ್ಲು ಅಗಲವಾಗಿತ್ತು. ಮತ್ತು ಎಷ್ಟು ಬಟ್ಟೆನಾದರೂ ಇಡಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ಕ್ವಾಲಿಟಿ ಮಾತ್ರ ಚೆನ್ನಾಗಿತ್ತು. ಅಲ್ಲಿಗೂ ಅವ್ರು ಕೊಡಲ್ಲ ಅಂತಂದರು, ಯಾರೂ ಕೊಡಲ್ಲ ಅಷ್ಟು ಕಡಿಮೆ ರೇಟಿಗೆ. ಆದರೂ ನಾವು ಸುಮ್ಮನೆ ಚೌಕಾಸಿ ಮಾಡಿ ಹಂಗೂ ಹಿಂಗೂ ಮಾಡಿಬಿಟ್ಟು ಲಾಸ್ಟಿಗೆ ಅವರು 2800 ಆದರೂ ಕೊಡಿ, 3000 ಕೊಡಿ ಅಂತ ಹೇಳ್ತಾಯಿದ್ರು. ಇಲ್ಲಣ್ಣ, ಕೊಟ್ಟರೆ ಕೊಡಿ, ಬಿಟ್ಟರೆ ಬಿಡಿ, ಕೊಡೋದೇ ನಾವು 2300 ರೂಪಾಯಿ ಅಷ್ಟೇ ಲಾಸ್ಟ್ ಅಂತ ಹೇಳಿದ್ವಿ. ಪಾಪ ಅವ್ರು ಎಷ್ಟು ಸುತ್ತಾಡಿದ್ರೆ ಏನೋ, ಲಾಸ್ಟಿಗೆ ಯಾರಿಗೂ ಇಷ್ಟು ಕಡಿಮೆ ಕೊಟ್ಟಿಲ್ಲಮ್ಮ, ನೀವು ಈ ಥರ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕೊಟ್ಟರು. ಮತ್ತು ಅವರೇ ಪಾಪ ಬಂದುಬಿಟ್ಟು ಇಲ್ಲಿ ಚಪ್ಪರದ ಕೆಳಗೆ ಇಟ್ಟರು. ಇಲ್ಲೇ ಇಟ್ಟಿದ್ದೀನಿ, ನಮ್ಮ ಒಳಗಡೆ ಜಾಗ ಇಲ್ಲ. ಯಾಕೆಂದರೆ ಚಿಕ್ಕದಲ್ವಾ ನಮ್ಮದು ಅಡುಗೆ ಮನೆ, ಅದಕ್ಕೆ ಅಲ್ಲಿ ಇಡೋಕ್ಕಾಗಲ್ಲ. ಇವಾಗ ಬಟ್ಟೆಗೋಸ್ಕರ ಇದು ತೊಗೊಂಡಂಗಾಯ್ತು ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ತೊಗೊಂಡು ನೋಡಿ, ಎಷ್ಟು ಚೆನ್ನಾಗಿದೆ. ಕಲರ್ ಕೂಡ ತುಂಬ ಇಷ್ಟ ಆಯಿತು. ಕಲರ್ ಸೆಲೆಕ್ಟ್ ಮಾಡಿ ತೊಗೊಂಡು, ಮತ್ತು ಆಮೇಲೆ ಅವರು ನೀರು ಸ್ವಲ್ಪ ಯೂಸ್ ಮಾಡ್ಬೋದಂತ ಕೇಳಿದ್ದೆ. ಯಾವ್ದು ಬಟ್ಟೆ ತೊಗೊಂಡು ಒರೆಸ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಎಲ್ಲನೂ ವಿಚಾರಿಸ್ಬಿಟ್ಟು ತೊಗೊಂಡಿದ್ದು. ಆಮೇಲೆ ಒಂದು ಸ್ವಲ್ಪ ಯಾವ್ದು ಬಟ್ಟೆ ತೊಗೊಂಡು ಎಲ್ಲ ಒರೆಸಿ ಒಂದು ಸ್ವಲ್ಪ ಹೊತ್ತು ನೋಡಿದೆ, ಏನಾದರೂ ಪ್ರಾಬ್ಲಮ್ಮು ಏನಾದರೂ ಆಗುತ್ತೆ ಏನೋ ಅಂತೇಳ್ಬಿಟ್ಟು. ಬಟ್ ಆ ಥರ ಎಲ್ಲ ಏನು ಕಾಣಿಸ್ಲಿಲ್ಲ. ಇನ್ನೇನು ಅದಕ್ಕೆ ಒಳಗಿರೋ ಬಟ್ಟೆ ಎಲ್ಲ ತೊಗೊಬಂದು ಇವಾಗೆಲ್ಲ ನೀಟಾಗಿ ಜೋಡಿಸ್ತಾ ಇದ್ದೀನಿ. ಎಲ್ಲ ಒರೆಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಗಾಳಿಗೆ ಬಿಟ್ಟು, ಅದು ಹೊಸದಲ್ವಾ, ಸ್ವಲ್ಪ ಸ್ಮೆಲ್ ಬರ್ತಾ ಇರುತ್ತೆ. ಅದಕ್ಕೆ ಫ್ಯಾನ್ ಹಾಕ್ಬಿಟ್ಟು ಗಾಳಿಗೆ ಬಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅದು ನೀಟಾಗೆಲ್ಲ ಸ್ಮೆಲ್ ಹೋಗೋವರೆಗೂ ಫ್ಯಾನ್ ಗಾಳಿ ಬಿಟ್ಟೆ. ಆಮೇಲೆ ಹೋಯ್ತೆಲ್ಲ. ಮತ್ತು ಇನ್ನೊಂದು ಸತಿ ನೋಡಿದ್ರೆ ಸ್ಮೆಲ್ ಏನು ಬರಲಿಲ್ಲ. ಅವಾಗೆಲ್ಲ ಮತ್ತೆ ಒರೆಸಿ ಮತ್ತೆ ಬೇರೆ ಬಟ್ಟೆ ತೊಗೊಂಡು ಇನ್ನೊಂದು ಸತಿ ಒರೆಸ್ಬಿಟ್ಟು ಇವಾಗ ಬಟ್ಟೆ ಎಲ್ಲ ಜೋಡಿಸ್ತಾ ಇದ್ದೀನಿ ತೊಗೊಬಂದು. ಇವೆಲ್ಲ ಡೈಲಿ ಯೂಸ್ ಮಾಡೋವು ಮತ್ತು ಎಲ್ಲಾದರೂ ಹೋದಾಗ ಹಾಕ್ಕೊಳ್ಳೋವು, ಅವೆಲ್ಲ ಸ್ವಲ್ಪ ಡಿವೈಡ್ ಮಾಡಿ ಜೋಡಿಸ್ತಾ ಇದ್ದೀನಿ. ಸುಮ್ಮನೆ ನನಗೆ ಒಂಥರ ಅನಿಸ್ಬಿಡ್ತು ನೋಡಿ, ಬಟ್ಟೆಗೋಸ್ಕರ ಇಷ್ಟೊಂದು ಖರ್ಚು ಮಾಡಿ ತೊಗೊಂಡಂಗಾಯ್ತು ಅಂತ. ಆದರೂ ತಗೊಂಡಿದ್ದಕ್ಕೂ ಏನೂ ಇದಾಗಲಿಲ್ಲ. ತೊಗೊಂಡಿದ್ದೆ ಒಳ್ಳೇದಾಯ್ತು ಅನಿಸ್ತು. ಮತ್ತು ಅಲ್ಲಿ ಒಳಗೂ ಜಾಗ ಸ್ವಲ್ಪ ಫ್ರೀ ಅನ್ನಿಸ್ತು. ಮತ್ತು ಫ್ರಿಜ್ ಬೇರೆ ಮುಂದೆ ಇಟ್ಟಿದ್ದು, ನಾವು ಸ್ವಲ್ಪ ಹಿಂದಕ್ಕೆ ಸರಿಸ್ಬಿಟ್ಟೆ. ಮತ್ತು ಜಾಗನೂ ಸ್ವಲ್ಪ ತುಂಬ ಫ್ರೀ ಅನ್ನಿಸ್ತು, ಚೆನ್ನಾಗೂ ಕಾಣಿಸ್ತಾ ಇತ್ತು. ಅದಕ್ಕೆ ಎಲ್ಲ ಬಟ್ಟೆನೂ ಜೋಡಿಸ್ದೆ. ಮತ್ತು ನನ್ನ ಮಗನವು ಅವನ ಕಡೆಯಲ್ಲಿಟ್ಟೆ. ನೋಡ್ತಾ ಇರ್ಬೋದು, ನಾನು ಡೈಲಿ ಯೂಸ್ಗೆ ಹಾಕಿರೋವೆಲ್ಲ ಒಂದು ಕಡೆ, ಮತ್ತು ಎಲ್ಲಾದರೂ ಹೋದಾಗ ಹಾಕ್ಕೊಳೋಕ್ಕೆಲ್ಲ ಒಂದು ಕಡೆ. ಜಾಸ್ತಿ ಬಟ್ಟೆ ಏನಿಲ್ಲ, ಸ್ವಲ್ಪನೇ ಇರೋದು ನನ್ನ ಹತ್ರ. ಇರೋವನ್ನೇ ಸ್ವಲ್ಪ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಬಟ್ ಹೇಳ್ಬೇಕಂದ್ರೆ ತುಂಬ ಬಟ್ಟೆ ತೊಗೊಂಡು ಎಲ್ಲರಿಗೂ ಕೊಟ್ಬಿಟ್ಟು ತುಂಬ ಅನ್ಭೋಗಿಸ್ಬಿಟ್ಟಿದ್ದೀನಿ. ಮತ್ತು ಬಟ್ಟೆ ವಿಚಾರದಲ್ಲಂತೂ ಎಷ್ಟು ಬಟ್ಟೆ ವೇಸ್ಟ್ ಮಾಡಿದ್ದೀನಿ ಅಂದರೆ ನನಗೆ ಗೊತ್ತಿಲ್ಲ. ಅದೆಲ್ಲ ನನಗೆ ಸುಮ್ಮನೆ ಮೈಂಡಲ್ಲಿ ನೆನೆಸ್ಕೊಬಿಟ್ರೆ ಎಷ್ಟು ವೇಸ್ಟ್ ಮಾಡಿದಿರಲ್ಲಪ್ಪ ಅಂತ ಈಗ ಅನ್ನಿಸ್ತಾ ಇದೆ ನನಗೆ. ಮದುವೆಗಿನ ಮುಂಚೆ. ಮತ್ತು ಈ ಕಡೆ ಬಂದುಬಿಟ್ಟು ನಮ್ಮ ಮನೆಯವರ ಒಂದು ಬ್ಯಾಗ್ ಇದೆ, ಮತ್ತು ಈ ಕಡೆ ಸ್ಯಾರಿ ಅವೆಲ್ಲ ಇದಾವೆ ಸ್ವಲ್ಪ. ಅವೆಲ್ಲ ಒಂದು ಕಡೆ ಇಟ್ಟಿದ್ದೀನಿ. ಒಂದು ಬ್ಯಾಗಲ್ಲಿ ಸ್ಯಾರಿ ಮತ್ತು ಒಂದು ಬ್ಯಾಗಲ್ಲಿ ನಮ್ಮ ಮನೆಯವರವು, ಮತ್ತು ಪ್ಯಾಂಟು ಟೀ ಶರ್ಟ್ ಅವೆಲ್ಲ ಇದ್ದಾವೆ. ಇದು ಬಂದುಬಿಟ್ಟು ಟೊಮೊಟೊ ಹಣ್ಣು ಟ್ರೈ. ನನ್ನ ಮಗನಿಗಿದೆ ಸೂಕ್ತ ಅನ್ನಿಸ್ತು. ಅದಕ್ಕೆ ನಾನೆಲ್ಲ ಜೋಡಿಸ್ಬಿಟ್ಟು ಅವನ ಕಡೆಯಲ್ಲೇ ಇಟ್ಟೆ. ಮತ್ತು ಆಗಲೆಲ್ಲ ಅವನು ಬೀಗ ತೆಗೆದು ಎಲ್ಲ ತೊಗೊಳಕ್ಕಾಗಲ್ಲ ಅಂತೇಳ್ಬಿಟ್ಟು 2 ಕಬೋರ್ಡಲ್ಲಿ ಫುಲ್ಲು ಆಯಿತು. ಇನ್ನು ಜಾಗ ಮಿಕ್ಕಿದೆ, ತುಂಬ ಜಾಗ ಇದೆ, ಏನಾದರೂ ಇಟ್ಕೋಬೋದು. ಇವನು ನನ್ನ ಮಗ ನೋಡಿ, ಆಗಲೇ ಅದು ಇದೆಲ್ಲ ಕಿತ್ತಾಕಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ನಾನು ಕೇಳಿದೆ, ನಾನು ಇದು ಯಾರಪ್ಪ ಕೊಡಿಸಿದ್ರೆ ಪಪ್ಪ ಅಂತ ಹೇಳ್ತಾ ಇದ್ದ. ನಾನು ಅಷ್ಟೆಲ್ಲ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ, ನನ್ನ ಹತ್ರ ಅಷ್ಟೊಂದು ಅಮೌಂಟ್ ಇಲ್ಲ ಅಂತ ಹೇಳಿದೆ. ಪಾಪ ಅವ್ರು ಒಂದು 1000 ರೂಪಾಯಿ ಫೋನ್ಪೇ ಮಾಡಿದ್ರೆ. ಅದಕ್ಕೆ ಮಾತಾಡ್ತಾ ಇದ್ನಲ್ಲ ಫೋನಲ್ಲಿ, ಅವ್ನು ಕೇಳಿಸ್ಕೊಂಡಿದ್ದಾನೆ. ಇದು ಯಾರು ಕೊಡಿಸಿದ್ದಂದರೆ ಪಪ್ಪ ಅಂದ. ನೋಡಿ, ಕೊನೆಗೆ ಅದನ್ನು ಕಿತ್ತೇ ಹಾಕ್ಬಿಟ್ಟ ಅವನು. ಯಪ್ಪ, ಹುಡುಗರು ಅಂದರೆ ಎಂಥ ಹುಡುಗರು ಅಂದ್ಕೋಬೋದು. ಅದಿನ್ನೂ ತಂದು ಶುಭೋದಯ ಅಂತ ನಿಲ್ಲಿಸಿದ್ದೀವಿ, ಆಗಲೇ ಅದನ್ನ ಕಿತ್ತಾಕಿದ್ದಾನೆ. ನೋಡ್ಬೋದು, ನನ್ನ ಮಗನಿಂದ ಇಷ್ಟು ಡೈಲಿ ಯೂಸ್ಗೆ ಹಾಕೋದು, ಮತ್ತು ಯಾವಾಗಲೂ ಹಾಕೋದು. ಒಂದು ಬ್ಯಾಗಲ್ಲಿ ಹಾಕಿ ಎತ್ತಿಟ್ಟಿದ್ದೀನಿ. ನೋಡಿ, ನಾನು ಒಳಗೆ ಹೋಗಿ ಮನೆ ಕೆಲಸ ಮುಗಿಸ್ಕೊಂಬರೋಷ್ಟೊತ್ತಿಗೆ ಯಾವ ಥರ ಮಾಡಿಟ್ಟಿದ್ದಾನೆ. ಮತ್ತು ಅದು ಫೆವಿಕ್ವಿಕ್ ಗಮ್ಮು ಏನಾದರೂ ಹಾಕಿ ಅಂಟಾಕೋಣ ಅಂತ ಸುಮ್ಮನೆ ಆದೆ. ಒಂದು ಕೆಲಸ ಇಲ್ಲಾಂದರೆ ಒಂದು ಕೆಲಸ ಮಾಡ್ತಾ ಇರ್ತಾನೆ ಅವನು.
ಎಷ್ಟು ಒಂದು ಕಡೆ ಬೇಜಾರಾಗುತ್ತೆ, ಒಂದು ಕಡೆ ಸಿಟ್ಟು ಬರುತ್ತೆ. ಏನು ಮಾಡೋದು ಇವು ಚಿಕ್ಕ ಹುಡುಗರಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಿಡು ಏನಾನು ಪೇವಕ್ಕೆ ಹೋಗಿಲ್ಲ ಗಮ್ ಹಾಕಿ ಅಂಟಾಕಿದ್ರೆ ಆಯ್ತು ಅಂತೇಳ್ಬಿಟ್ಟು ಮತ್ತೆ ಮನೆ ಕೆಲಸ ಎಲ್ಲ ನೋಡಿಕೊಂಡೆ. ಗುರುವಾರ ಆಗಿತ್ತು. ಗುರುವಾರ ಆಗಿದ್ದರಿಂದ ನಾನು ಮೊಬೈಲ್ ಬೇರೆ ನನ್ನ ಕೈ ಕೊಟ್ಬಿಟ್ಟಿತ್ತು. ಇದು ನಮ್ಮ ಅಣ್ಣನ ಫೋನ್ ಇಸ್ಕೊಂಡು ರೆಕಾರ್ಡ್ ಮಾಡಿಕೊಂಡೆ. ಸ್ವಲ್ಪ ವೀಡಿಯೋನಾದರೂ ಮಾಡೋಣ ಅಂತೇಳ್ಬಿಟ್ಟು ನಾನು ಏನಂದರೆ ಫೋನಲ್ಲಿ ಎಷ್ಟು ಫೈಲ್ಸ್ ಅವೆಲ್ಲ ಡಿಲೀಟ್ ಮಾಡಿದ್ರು ಕೂಡ ಸ್ಟೋರೇಜ್ ಫುಲ್ ಅಂತ ತೋರಿಸ್ತಾ ಇತ್ತು. ವೀಡಿಯೋ ಆನ್ ಮಾಡಿಟ್ರೆ ನನಗೆ ಗೊತ್ತಿಲ್ಲದಂಗೆ ಆದಷ್ಟು ಕತೆ ಕಟ್ ಆಗಿಬಿಡೋದು, ಆ ಥರ ಆಗ್ತಾಯಿತ್ತು. ಅದಕ್ಕೆ ನಮ್ಮ ಅಣ್ಣಂದು ಇಸ್ಕೊಂಡು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ. ಇದು ಗುರುವಾರ ಮತ್ತು ನಾನು ಶುಕ್ರವಾರ ಸಮೇತ ನಾನು ಏನು ವೀಡಿಯೋಸ್ ಏನು ಮಾಡೋಕ್ಕಾಗಲಿಲ್ಲ ನನಗೆ. ಆ ಥರ ಆಯಿತು. ಮತ್ತು ಒಳಗೆಲ್ಲ ಇವಾಗ ಗುರುವಾರ ಆಗಿರೋದ್ರಿಂದ ಎಲ್ಲ ಇವತ್ತೇ ಧೂಳು ಏನಾದರೂ ಸ್ವಲ್ಪ ಇದ್ದಿದ್ದೆಲ್ಲ ತೆಗಿತಾ ಇದ್ದೀನಿ. ಯಾಕೆಂದರೆ ಶುಕ್ರವಾರ ಏನು ಕ್ಲೀನ್ ಮಾಡೋಂಗಿಲ್ಲ, ಎಲ್ಲ ಧೂಳು ಅದೇನು ತೆಗಿಯೋಂಗಿಲ್ಲ. ಸುಮ್ಮನೆ ನೆಲ ಎಲ್ಲ ಒರೆಸ್ಬಿಟ್ಟು ಪೂಜೆ ಮಾಡೋದು ಅಷ್ಟೇ. ಅದಕ್ಕೆ ಇರೋ ಗುರುವಾರನೇ ನಾನೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಮತ್ತು ಸೋಮವಾರ ಕ್ಲೀನ್ ಮಾಡ್ತೀನಿ. ಮತ್ತು ಮಂಗಳವಾರ ಏನು ಧೂಳು ಅದು ಇದು ತೆಗಿಯೋಂಗಿಲ್ವಲ್ಲ, ಅದಕ್ಕೆ ಮಂಗಳವಾರ ನಾನೇನು ಕ್ಲೀನ್ ಮಾಡೋಕ್ಕೆ ಹೋಗಲ್ಲ, ನೆಲ ಎಲ್ಲ ಒಂದು ಒರೆಸ್ತೀನಿ ಅಷ್ಟೇ. ಇವಾಗ ಗುರುವಾರ ಆಗಿರೋದ್ರಿಂದ ಎಲ್ಲ ಕ್ಲೀನ್ ಮಾಡಿದೆ. ಮತ್ತು ವಾರ ಬೇರೆ ಅಲ್ವಾ, ಗುರುವಾರ ಸಾಯಿಬಾಬಾ ವಾರ ಅಲ್ವಾ, ಅದಕ್ಕೆ ಸಾಯಂಕಾಲ ಪೂಜೆ ಮಾಡಬೇಕಂತೇಳ್ಬಿಟ್ಟು ಎಲ್ಲ ಇವಾಗ ಧೂಳೆಲ್ಲ ಬಿಟ್ಟು ಮತ್ತು ಕಸ ಎಲ್ಲ ಗೂಡ್ಸ್ಕೊಬಂದೆ. ಆಗಲೇ ನಾನು ಎಲ್ಲ ಒಳಗೆಲ್ಲ ಕ್ಲೀನ್ ಮಾಡ್ಕೊಂಬರೋಷ್ಟೊತ್ತಿಗೆ ಏನಾದರೂ ಒಂದು ಕಿತಾಪತಿ ಮಾಡಿಬಿಟ್ಟು ಎಲ್ಲ ಆಚೆ ಈಚೆ ಎಲ್ಲ ಬಿಸಾಕ್ತಿರ್ತಾನೆ ನನ್ನ ಮಗ. ಮತ್ತು ಅವೆಲ್ಲ ಎತ್ತಿಟ್ಟು ಮತ್ತು ಹೊರಗಿಂದೆಲ್ಲ ಕ್ಲೀನ್ ಮಾಡಿದೆ. ಇನ್ನೊಂದಂದರೆ ಫುಲ್ಲು ಮಳೆ, ಸುಮ್ಮನೆನೂ ಅಂದರೆ ಫುಲ್ಲು ಮೋಡ ಆಗಿತ್ತು. ಇದು ಚಪ್ಪರ ಸೋರ್ತಾ ಇತ್ತಲ್ವ, ನಮ್ಮ ಅಣ್ಣನಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚಪ್ಪರ ಹತ್ತಿಸಿದ್ದೆ. ಒಂದು ಸ್ವಲ್ಪ ಇದು ಮೇಲ್ಗಡೆ ಇದು ಹಾಕಿದ್ವಲ್ಲ, ಅದು ಎಲ್ಲ ಗಾಳಿಗೆಲ್ಲ ಎದ್ದು ಹೋಗ್ಬಿಟ್ಟಿತ್ತು. ಅದಕ್ಕೆ ಅದು ಸ್ವಲ್ಪ ರೆಡಿ ಮಾಡೋಣ ಅಂತ ಹೇಳಿದ್ದೆ. ಅವ್ರ ಮೇಲೆ ಹತ್ತಿದ್ರು. ಮತ್ತು ಫುಲ್ಲು ಮೋಡ ಆಗಿತ್ತು, ಗಾಳಿ ಮಳೆ ಅಂತೂ ಸಖತ್ತು ಬಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತಿಗೆ. ಅದಕ್ಕೆ ಬರೋಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡ್ಕೊಳೋಣ ಅಂತೇಳ್ಬಿಟ್ಟು ಇದು ಪಟ್ಲಿ ಮನೆ ಹತ್ರ ಪಾಪ ಎಲ್ಲ ಕಸಿ ಬಿಸಿ ಆಗಿತ್ತು. ನನ್ನ ಮಗನೂ ಮಲಗಿದ್ದ, ಅದು ಎಲ್ಲ ನೀಟಾಗಿ ಕಸ ಗುಡಿಸ್ಬಿಟ್ಟು ಇವಾಗ ಡಬ್ಬ ಅವೆಲ್ಲ ಸ್ಟ್ಯಾಂಡ್ ಎಲ್ಲ ಒರೆಸ್ತಾ ಇದ್ದೀನಿ ನೀಟಾಗೆ. ಇದು ಸ್ಟ್ಯಾಂಡ್ ಬಂದುಬಿಟ್ಟು ತುಂಬ ಇಟ್ಟಿದೆ, ನನಗೆ ಸಿಗೋದೇ ಇಲ್ಲ. ಎಲ್ಲಿವರೆಗೂ ಸಿಗುತ್ತೋ ಅಲ್ಲಿವರೆಗೂ ಒರೆಸ್ತೀನಿ ಅಷ್ಟೇ. ಇದು ಒಂದು ಸ್ವಲ್ಪ ಚಿಕ್ಕದು ಸ್ಟೂಲ್ ಹಾಕೊಂಬಿಟ್ಟು ಹತ್ತಿದ್ದೀನಿ. ನೋಡಿದೆ ಮೇಲೆ ಏನಾದರೂ ಇನ್ನೊಂದು ಸ್ವಲ್ಪ ಧೂಳಿದೆ, ಒಂದು ದೊಡ್ಡ ಚೇರ್ ಹಾಕ್ಕೊಂಡು ಹತ್ತಿದ್ದೆ, ಅದು ನಾನು ವೀಡಿಯೋ ಮಾಡಲಿಲ್ಲ. ಅದೆಲ್ಲ ಮೇಲೆ ದೊಡ್ಡ ಚೇರ್ ಹಾಕ್ಕೊಂಬಿಟ್ಟು ಮೇಲೆಲ್ಲ ಒರೆಸ್ಕೊಂಡು ಮತ್ತು ಕೆಳಗಿಳಿದು ಚಿಕ್ಕದು ಹಾಕ್ಕೊಂಬಿಟ್ಟು ಇವಾಗ ಕೆಳಗಿಂದೆಲ್ಲ ಒರೆಸ್ತಾ ಇದ್ದೀನಿ ನೀಟಾಗೆ. ಶೀಟ್ ಮನೆ ಆಗಿರೋದ್ರಿಂದ ಸ್ವಲ್ಪ ಧೂಳು ಜಾಸ್ತಿ. ಡೈಲಿ ಮತ್ತು ಒಂದಿನ ಬಿಟ್ಟು ಒಂದಿನ ಕ್ಲೀನ್ ಮಾಡಿದ್ರೂ ಧೂಳು ಇದ್ದೇ ಇರುತ್ತೆ. ಮತ್ತು ಸ್ಟವ್ ಎಲ್ಲ ಸುಮ್ಮನೆ ಒರೆಸ್ತಾ ಇದ್ದೀನಿ, ಏನೂ ಉಜ್ಜಲಿಲ್ಲ. ಯಾಕೆಂದರೆ ಎಲ್ಲ ಮುಂಚೆನೇ ನೆಲ ತೊಳೆದಿಟ್ಟಿದ್ನಲ್ವ, ಅದಕ್ಕೆ ಇವಾಗ ನೆಲ ಒರೆಸ್ತಿದ್ವಲ್ಲ, ಅದಕ್ಕೋಸ್ಕರ ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಸ್ಟವ್ ಒಂದಿನ ಒರೆಸ್ತಾ ಇದ್ದೆ, ಮಳೆ ನೋಡಿ ಯಾವ ಥರ ಬಂದಿದೆ ಅಂತೇಳ್ಬಿಟ್ಟು. ಈ ಕಡೆ ಮಳೆ ಬಂತು, ಈ ಕಡೆ ಮಳೆ ಬಂದಿರೋದ್ರಿಂದ ಫುಲ್ಲು ಚಪ್ಪರ ಕೆಳಗೆಲ್ಲ ನೀರು ಬಂದುಬಿಟ್ಟು ಪಾಪ ಪಟ್ಲಿ ಮರಿಯಲ್ಲೇ ನೆಂದೋಗ್ಬಿಟ್ಟು. ಈ ಕಡೆ ಮಳೆ ಮತ್ತು ಈ ಕಡೆ ಮಳೆ ಬಂದರೆ ಅಷ್ಟೊಂದು ನೆನೆಯಲ್ಲ. ಈ ಕಡೆ ನಮ್ಮ ಮನೆ ಬಾಗಿಲಿದೆ ಅಲ್ವ, ಡೈರೆಕ್ಟಾಗಿ ಈ ಕಡೆ ಮಳೆ ಬಂದುಬಿಟ್ರಂತೂ ಫುಲ್ಲು ನೆಂದೋಗ್ಬಿಡುತ್ತೆ. ಮತ್ತು ನೋಡಿ ಅಂಗಡಿ ಒಳಗೆಲ್ಲ ನೀರು ಬಂದಿದ್ದು, ನಮ್ಮದು ನೋಡ್ಕೊಳ್ಳಿಲ್ಲ ನಾನು, ಅದು ಸ್ಕೇಲ್ ಕೂಡ ನೆಂದೋಗ್ಬಿಟ್ಟಿತ್ತು. ಮತ್ತು ಅದೆಲ್ಲ ಒರೆಸ್ಬಿಟ್ಟು ಈ ಕಡೆ ಎತ್ತಿಟ್ಬಿಟ್ಟೆ ಮಳೆ ಬಿಡೋವರೆಗೂ. ಮತ್ತು ಚಪ್ಪರ ಬೇರೆ ಸೋರುತ್ತೆ, ಇದು ಅಂಗಡಿ ಚಪ್ಪರ, ಅದು ಸ್ವಲ್ಪ ರೆಡಿ ಮಾಡಿಸ್ಬೇಕು. ಗರಿ ಎಲ್ಲ ತೊಗೊಂಬಂದಿದ್ದಾರೆ ನಮ್ಮ ಮಾವ, ಅದು ಅವರು ಎಲ್ಲ ಚಪ್ಪರ ಎಲ್ಲ ಹಾಕ್ಕೊಂಬಿಟ್ಟು, ಅವ್ರು ದೊಡ್ಡ ಚಪ್ಪರ ಅಲ್ಲಿ ಮನೆ ಹತ್ರ, ಅದೆಲ್ಲ ಹಾಕ್ಕೊಂಡು ಮಿಕ್ಕಿರೋ ಗರಿ ತೊಗೊಬಂದು ಇಲ್ಲಿ ಹಾಕೋಣ ಅಂತೇಳಿ ಪ್ಲ್ಯಾನಿಂಗ್ ಇದೆ. ಅದಕ್ಕೆ ಅವ್ರದ್ದು ಇನ್ನೂ ಹಾಕಿಲ್ಲ, ಅದು ಯಾವಾಗ ಹಾಕ್ತಾರೋ ಗೊತ್ತಿಲ್ಲ. ಅದು ಹಾಕಿದ್ಮೇಲೆ ಮತ್ತು ಇದು ರೆಡಿ ಮಾಡಿಸ್ಬೇಕು. ಇವಾಗ ಮಳೆ ಫುಲ್ ಬಂದಿತ್ತು, ಅದೇನು ಕೆಲಸನೇ ಮಾಡಲಿಲ್ಲ ನಾನು ಆವಾಗ, ಸುಮ್ಮನೆ ಸ್ಟಾಪ್ ಮಾಡಿದ್ದೆ. ಮತ್ತು ಇವಾಗ ನೆಲ ಎಲ್ಲ ಒರೆಸ್ಕೊಬರ್ತಾ ಇದ್ದೀನಿ. ನೋಡಿ ಜಾಗ ಎಷ್ಟು ಫ್ರೀ ಆಯಿತು ನನಗೆ. ಇವಾಗ ಈ ಕಡೆ ಸ್ಟ್ಯಾಂಡ್ ಇತ್ತಲ್ವ, ಪಾತ್ರೆ ಸ್ಟ್ಯಾಂಡ್ ಈ ಕಡೆ ಓಡಿಸಿದ್ದೀನಿ. ಮತ್ತು ಫ್ರಿಜ್ ಇಲ್ಲಿ ಇತ್ತಲ್ವ ಕೊನೆಯಲ್ಲಿ, ಮತ್ತು ಆ ಕಡೆ ಶಿಫ್ಟ್ ಮಾಡಿಬಿಟ್ಟೆ. ಆ ಬಟ್ಟೆ ಎಲ್ಲ ತೆಗೆದು ಇದಕ್ಕೆ ಕಬೋರ್ಡ್ಗೆಲ್ಲ ಜೋಡಿಸಿದಾಗ ತುಂಬ ಜಾಗ ಅನ್ನಿಸ್ತು ನನಗೆ. ಅದಕ್ಕೆ ಫ್ರಿಜ್ ಹಿಂದ್ಗಡೆ ಇಟ್ಬಿಟ್ಟಿದ್ದೀನಿ. ಮತ್ತು ಅಂಗಡಿನೂ ಫ್ರೀ ಆಯಿತು, ಮತ್ತು ಸ್ವಲ್ಪ ಅಡುಗೆ ಮನೆಯೂ ಸ್ವಲ್ಪ ಜಾಗ ಆಯಿತು. ಯಾಕೆಂದರೆ ಒಂದು ಟೈಮ್ ನಾವು ಹೊರಗಡೆ ಮಲಗೋಕ್ಕಾಗಲ್ಲ. ಸ್ವಲ್ಪ ತುಂಬ ಮಳೆ ಬಂದು ಅಂದರೆ ಚಪ್ಪರ ಸ್ವಲ್ಪ ಸೋರುತ್ತೆ, ಅದಕ್ಕೆ. ಮತ್ತು ಗಾಳಿ ಚಳಿ ಎಲ್ಲ ಇರುತ್ತಲ್ಲ, ಮಗು ಬೇರೆ ಆಯ್ತಲ್ವ, ಬೆಚ್ಚಿಗೆ ಮಲಗಿಸ್ಬೇಕಂತ ಒಳಗೆ ಮಲಗಿಬಿಡ್ತೀವಿ ಒಂದೊಂದು ಸರಿ. ಅದಕ್ಕೋಸ್ಕರ ಜಾಗ ಇರಲಿಲ್ಲಲ್ವ, ಹೆಂಗೋ ಸರಿ ಹೋಯ್ತು ಅಂತೇಳ್ಬಿಟ್ಟು ಫ್ರಿಜ್ ಹಿಂದ್ಗಡೆ ಇಟ್ಬಿಟ್ಟೆ ಕಿಟಕಿ ಕಡೆ ಅಷ್ಟೇ. ಮತ್ತು ನಾನು ಮತ್ತೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಇಲ್ಲಿ ನೋಡ್ಬೋದು, ಇದು ಯಾವ ಹುಳನೋ ಗೊತ್ತಿಲ್ಲ, ಇದ್ರ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ. ಇದು ನಮ್ಮ ಮನೆಯವರು ಕೆಲಸ ಮಾಡ್ತಾರಲ್ವ, ಅಲ್ಲಿ ಅವ್ರಿಗೆ ಕಂಡಿರೋದಿದು. ಅವರು ಹೋಗ್ತಾ ಇದ್ರಂತೆ, ಏನು ಇದು ಮಲ್ಕೊಂಡಿದ್ದಂತೆ, ಮಲ್ಕೊಂಡ್ಮೇಲೆ ಎಲೆ ಬಿಡು ಅಂತ ಅವರು ಸುಮ್ಮನೆ ಆಗಿದ್ದಾರೆ. ಆಮೇಲೆ ನೋಡ್ತಾ ಇದ್ರಂತೆ, ನೋಡ್ತಾ ಹಂಗೆ ಎದ್ಬಿಡ್ತಂತೆ ಅದು. ಆವಾಗ ವೀಡಿಯೋ ಮಾಡಿದ್ದಾರೆ, ನೋಡ್ಬೋದು ಸೇಮ್ ಟು ಸೇಮ್ ಒಂಥರ ಎಲೆ ಕಂಡಂಗೆ ಕಾಣಿಸ್ತಾ ಇದೆ ಇದು. ಆದರೆ ಹಿಂಗೆ ಟಚ್ ಮಾಡಿದ್ರೆ ಹಾರ್ಕೊಂಡು ಹೋಗುತ್ತಂತೆ. ಇದು ಹೆಸ್ರು ಏನೋ ಗೊತ್ತಿಲ್ಲ. ನಮ್ಮ ಮನೆಯವ್ರನ್ನ ಕೇಳಿದ್ರೆ ನನಗೂ ಸರಿಯಾಗಿ ಗೊತ್ತಿಲ್ಲ, ಇದೇನು ಅಂತ ಹೇಳಿದ್ರು ಅವರು.
ನನಗೂ ಅಷ್ಟೊಂದು ಗೊತ್ತಿಲ್ಲ. ನೋಡಿ ಸೇಮ್ ಟು ಸೇಮ್ ಎಲೆ ಥರನೇ ಕಾಣಿಸ್ತಾ ಇದೆ ಇದು. ಎಲ್ಲಾದರೂ ಸುಮ್ಮನೆ ಅದು ಮಲ್ಕೊಂಡ್ಬಿಟ್ರೆ ಎಲೆ ಬಿದ್ದಿದೆ ಅಂತ ಅನಿಸುತ್ತೆ. ಅವರು ಅದು ಫಸ್ಟಿಗೆ ವೀಡಿಯೋ ಮಾಡಿಲ್ಲ, ಇದೇನು ಎಲೆ ಅಂತ ಹಿಂಗೆ ಮುಟ್ಟಿದ್ದಾರೆ ಅಷ್ಟೇ, ಅದು ಹಂಗೆ ಎದ್ಬಿಟ್ಟಿದೆ. ಇಲ್ಲಾಂದ್ರೆ ಅದು ನೋಡ್ಬೋದಾಗಿತ್ತು ಯಾವ ಥರ ಇತ್ತು. ಸಡನ್ನಾಗೆ ನಂಬೋಕ್ಕೆ ಆಗಲ್ಲವಲ್ಲ. ಈ ಕಡೆನೂ ಅಷ್ಟೇ ನೋಡಿ, ಇದು ಕೂಡ ಸೇಮ್ ಟು ಸೇಮ್ ಎಲೆ ಥರನೇ ಕಾಣಿಸ್ತಾ ಇದೆ. ನಿಮ್ಗೆ ಹೆಸ್ರು ಗೊತ್ತಿದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಇಲ್ಲೇ ನಮ್ಮ ಮನೆಯವ್ರು ಕೆಲಸ ಮಾಡೋದು ನೋಡಿ. ಆಗಲೇ ಎಷ್ಟೊಂದು ಗಿಡಗಳು ಹಾಕಿದ್ದಾರೆ. ಇಲ್ಲಿ ಪ್ರತಿಯೊಂದು ಗಿಡನೂ ಬೆಳೀತಾ ಇದ್ದಾರೆ ಇಲ್ಲಿ ಎಸ್ಟೇಟಲ್ಲಿ. ಮತ್ತು ಈ ವಿಡಿಯೋ ಬಂದುಬಿಟ್ಟು ಇಲ್ಲಿಗೆ ಹೆಂಡ್ ಮಾಡ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ.